ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿ ನಾಗರ ಪಂಚಮಿ ಹಬ್ಬ ಸಡಗರ ಸಮಾರಂಭ. ನಾಗರ ಪಂಚಮಿ ಪ್ರಯುಕ್ತ ಹರಿಹರದ ನಾಗರಿಕರು ಶ್ರೀ ಗಂಗಾಮಾತೆಗೆ ಬಾಗಿನವನ್ನು ಅರ್ಪಿಸುತ್ತಾ ಮತ್ತು ಪೂಜೆ ಮಾಡಿಕೊಂಡು ಮನೆಗೆ ಹಬ್ಬ ಆಗಿರೋದ್ರಿಂದ ಇದು ಪವಿತ್ರ ಸ್ಥಳವಾದ ತುಂಗಭದ್ರಾ ನದಿಗೆ ಹಿರಿಯರ ನಾಗರ ಪಂಚಮಿ ಪ್ರಯುಕ್ತ ಗಂಗಾಮಾತೆಗೆ ಬಾಗಿನ ಅರ್ಪಿಸ್ತಾ ಇದ್ದಾರೆ. ಹರಿಹರದ ನಾಗರಿಕರಲ್ಲಿ ಇದು ವಿಶೇಷ ಹಬ್ಬ ಆಗಿರೋದು, ಅದು ಜಾಸ್ತಿ ಹೆಣ್ಣು ಮಕ್ಕಳ ಹಬ್ಬ ಆಗಿರೋದ್ರಿಂದ ಎಲ್ಲ ಗೃಹಿಣಿಯರು ಬಂದು ಗಂಗಾಮಾತೆಗೆ ಬಾಗಿನನ್ನು ಅರ್ಪಿಸ್ತಾ ಪೂಜೆ ಪುರಸ್ಕಾರ ಮಾಡಿಕೊಂಡು ಅವರ ಇಚ್ಛಾಶಕ್ತಿಯನ್ನು ಬೆಳ್ಕೊಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಹರಿಹರದ ನಾಗರಿಕರಿಗೆಲ್ಲರಿಗೂ ಬಂದು ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮತ್ತು ಶ್ರೀ ತುಂಗಭದ್ರಾ ನದಿ ತಟದಲ್ಲಿ ಪೂಜೆ ಪುರಸ್ಕಾರಗಳು ನಡೀತಾನೆ ಇರ್ತವೆ. ಹಾಗಾಗ್ಬಿಟ್ಟು ಜನಗಳೆಲ್ಲ ಸೇರಿದ್ದಾರೆ. ಹಬ್ಬ ಆಗಿರೋದ್ರಿಂದ ನಾಗರ ಪಂಚಮಿ ಹೆಣ್ಮಕ್ಳು ಭಾಳ ಜನ ಬರ್ತಾರೆ, ಸಣ್ಣ ಸಣ್ಣ ಮಕ್ಕಳೆಲ್ಲ ಬರ್ತಿರೋದ್ರಿಂದ ನನಗೆ ಡ್ಯೂಟಿ ನೇಮಕ ಮಾಡೋದ್ರಿಂದ ನೌಕರಿ ಮಾಡ್ತಾ ಇದ್ದೀನಿ. ಸೇಫ್ಟಿ ಮೆಜರ್ಸನ್ನು ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಹೆಸರು ನಾಗರಾಜ್ ಅಂತ, ನಾಗರಾಜ್ AB ಎಕ್ಸಾಮ್ ಟೇಬಲ್ ಹರಿಹರ ಟೌನ್ ಕೊಡ್ತೀವಿ. ಪ್ರತಿ ವರ್ಷ ಬರ್ತೀವಿ, ಇಲ್ಲಿಗೆ ಬರ್ತೀವಿ. ಪಂಚಮಿ ವರ್ಷಕ್ಕೆ ವರ್ಷ ಬರ್ತೀವಿ. ಇಲ್ಲಿ ಆದಷ್ಟು ಇಲ್ಲಾದಂದ್ರೆ ಎಲ್ಲಿ ಬೇರೆ ಕಡೆ ಆದಷ್ಟು ಭಾಳ ಚೆನ್ನಾಗಿ ಮಾಡ್ತಾರೆ. ಹ್ಯಾಪಿ ನಾಗರ ಪಂಚಮಿ. ವರ್ಷ ದೇವ್ರ ಕಾರ್ಯಕ್ಕೋಸ್ಕರ ಜಿಗಡಿಯಿಂದ ಬರ್ತದೆ. ವಾಹನ ಯಾವತ್ತಿ ಆಂಜನೇಯ ದೇವಸ್ಥಾನ ಇದೆ, ಕಾರ್ಯಕ್ರಮ ಜಿಗಡಿ ದೇವಸ್ಥಾನ. ಹಾಗಾಗಿ ಈ ವರ್ಷ ಗಂಟೆಗೆ ಬರ್ತದೆ. ಪ್ರತಿ ಸತಿ ಆದಾಗ ಈ ಸತಿ ದಿವಸ 6 ಗಂಟೆಗೆ ಇಲ್ಲಿ ದೇವ್ರ ಕಾರ್ಯಕ್ಕೋಸ್ಕರ ನಡೀತದೆ. 29/7/2025 ಇವತ್ತು ಮಂಗಳವಾರ ದಿನ
ಸಾಕಷ್ಟು ದೇವರುಗಳು ಇವತ್ತು ಜಿಗಳಿ ರಂಗಸ್ವಾಮಿ ಬಂದು ಇವತ್ತು ಆಸೀನರಾಗಿದ್ದಾರೆ. ಮತ್ತು ಬರೋಂಥ ದೇವರುಗಳು ಇನ್ನೂ ಭಾಳ ಇದ್ದಾವೆ. ಅವು ಬಂದ ನಂತರ ಈಗ ಧಾರ್ಮಿಕ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಶ್ರೀ ರಂಗನಾಥ ಸ್ವಾಮಿ ಮತ್ತು ಯಲವಟ್ಟಿ ಆಂಜನೇಯ ಸ್ವಾಮಿಗಳ ಕಾರ್ಣಿಕೋತ್ಸವವನ್ನು ಹರಿಹರದಲ್ಲಿ ವಿಜೃಂಭಣೆಯಲ್ಲಿ ನಡೆಸಕ್ಕೆ ಬರ್ತಾ ಇದ್ದಾರೆ ಜನಗಳು. ಆಮೇಲೆ 12 ದೇವರುಗಳ ಸಮ್ಮೇಳನ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು ವೀಕ್ಷಕರೆಲ್ಲದನ್ನ 12 ದೇವರುಗಳು ಮೈಲಾರಲಿಂಗೇಶ್ವರ, ನೀರಲಿಂಗೇಶ್ವರ ಇನ್ನೂ ಮುಂತಾದ ದೇವತೆಗಳು ಸಮ್ಮೇಳನದಲ್ಲಿ ಇದ್ದಾರೆ. ಎಲ್ಲ ಈಗ ಕಾಣಿಕೆ ಹೋಗ್ತಾ ಇದ್ದಾರೆ ಕಾಣಿಕೋತ್ಸವ ಮಾಡಿ. ಪ್ರತಿ ವರ್ಷ ಈ ವರ್ಷನೂ ಕೂಡ ನಾಗರ ಪಂಚಮಿ ಹಬ್ಬದ ದಿನದಂದು ಯಲವಟ್ಟಿ ಹಾಗೂ ರಂಗನಾಥ ಸ್ವಾಮಿ ಮತ್ತು ಕಾರ್ತಿಕೋತ್ಸವ ಭಾಳ ವಿಜೃಂಭಣೆಯಿಂದ ಪ್ರತಿ ವರ್ಷದಿಂದ ವರ್ಷ ಒಳ್ಳೆ ಚೆನ್ನಾಗಾಗುತ್ತೆ. ಭಾಳ ಎಲ್ಲ ಕಡೆಯಿಂದ ಭಕ್ತಾದಿಗಳು ಎಲ್ಲ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಪ್ರತಿಯೊಂದು ದೇವಸ್ಥಾನ ಪಲ್ಲಕ್ಕಿಗಳ ಬಂದಿದ್ದಾವೆ. ಮತ್ತು ಇನ್ನೊಂದು ರಾಜಕೀಯದ ಬಗ್ಗೆ ಆಗಲಿ, ಬೆಳೆ ಬಗ್ಗೆ ಆಗಲಿ, ನೀರಿನ ಬಗ್ಗೆ ಆಗಲಿ, ಯಾವ್ದ್ರ ಬಗ್ಗೆ ಹೇಳ್ತಾರಂತ ಸ್ವಲ್ಪ ಕಾದು ಮಾಡಬೇಕು. ಏನೇ ಹೇಳಿದ್ರು ಕೂಡ ಇದು ಸತ್ಯವಾದ ಇರ್ತದೆ. ನಮ್ಮ ಕಾರ್ಣಿಕ ಜಿಗಳಿ ರಂಗನಾಥ ಸ್ವಾಮಿ ಹಾಗೂ ಯಲವಟ್ಟಿ ಆಂಜನೇಯ ಸ್ವಾಮಿ ಕಾರ್ಣಿಕ ಅಂದರೆ ಇಡೀ ಸುತ್ತಮುತ್ತಲಿ ಹರಿಹರ ಎಲ್ಲ ಜನಗಳು ಒಂದು ಕ್ಯೂರಿಯಾಸಿಟಿಯಿಂದ ಇಲ್ಲಿ ಬಂದಿದ್ದಾರೆ ಇಲ್ಲಿ.